ಗಿಲ್ಲಿ ನಟ ಸೂಪರ್ ಆಗಿರುವಂತ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನೀವೇ ನೋಡ್ತಿರ್ಬೋದು, ಹಲವಾರು ಪ್ರೋಗ್ರಾಮ್ ಗಳಲ್ಲಿ ಪ್ರತಿ ದಿವಸ ಬಿಸಿ ಆಗ್ಬಿಟ್ಟಿರ್ತಾರೆ. ಎಸ್ ಹೌದು, ನೀವು ಕೂಡ ನೋಡಿರ್ಬೋದು, ಹಲವಾರು ಫಂಕ್ಷನ್ ಗಳಲ್ಲೆಲ್ಲ ಗಿಲ್ಲಿ ನಟ ಹೋಗ್ತಾರೆ, ಸನ್ಮಾನವನ್ನ ಗಿಲ್ಲಿ ನಟಗೆ ಮಾಡ್ತಾರೆ. ಮತ್ತೆ ಗಿಲ್ಲಿ ನಟ ಬಂದ ತಕ್ಷಣ ಒಂದು ಜೈಕಾರ ಆಗಿರ್ಬೋದು, ಪೊಲೀಸ್ ಪ್ರೊಟೆಕ್ಷನ್ ಮತ್ತೆ ಬೌನ್ಸರ್ಸ್ ಗಳು ಇರ್ತಾರೆ, ಒಂದು ಟೈಟ್ ಸೆಕ್ಯೂರಿಟಿ ಗಿಲ್ಲಿಗೆ ಇರುತ್ತೆ. ಸೊ ಒಂದು ರಾಜಕೀಯ ಪಕ್ಷದವರ ಜೊತೆ ನಿಂತ್ಕೋತಾರೆ. ಸೊ ಆ ರೀತಿಯ ಒಂದು ಗಿಲ್ಲಿಗೆ ಕ್ರೇಜ್ ಕ್ರಿಯೇಟ್ ಆಗಿರುವಂತದ್ದು. ಎಲ್ರಿಗೂ ಕೂಡ ಇಷ್ಟ ಗಿಲ್ಲಿ ಅಂದ್ರೆ. ಗಿಲ್ಲಿಯ ಒಂದು ಮಾತುಗಳಾಗಿರ್ಬೋದು ಎಲ್ಲವೂ ಕೂಡ. ಮತ್ತೆ ಅವ್ರಿಗೆ ಸಮಯ ಕೂಡ ಸಿಗ್ತಾ ಇಲ್ಲ ಮನೆಗೆ ಹೋಗೋಕೆ. ಸೊ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ, ಹಲವಾರು ಪ್ರೋಗ್ರಾಮ್ ಆಫರ್ಸ್ ಗಳು ಬರ್ತಾ ಇದೆ. ಕೇವಲ ಬೆಂಗಳೂರು ಅಕ್ಕಪಕ್ಕ ಊರು ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಕೂಡ ಹೋಗಿ ಅಲ್ಲಿ ಶೋ ಇವೆಂಟ್ಸ್ ಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅದು ಕೂಡ ಒಂದು ಖುಷಿಯ ವಿಚಾರ. ಗಿಲ್ಲಿ ನಟನ ಒಂದು ಕ್ರೇಜ್ ನೋಡಿ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಇದೆ. 2 ತಿಂಗಳಾಯ್ತು ಬಿಗ್ ಬಾಸ್ ಮುಗಿದು ನೋಡಿ, ಇನ್ನ ಕೂಡ ಗಿಲ್ಲಿ ಕ್ರೇಜ್ ಕಡಿಮೆ ಆಗಿಲ್ಲ. ಸತತವಾಗಿ 2 ತಿಂಗಳು ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಹಲವಾರು ಪ್ರೋಗ್ರಾಮ್ ಫಂಕ್ಷನ್ ಗಳನ್ನು ಒಪ್ಕೋತಾ ಇದ್ದಾರೆ. ಸೊ ಅದ್ರಲ್ಲೂ ಕೂಡ ಅವರಿಗೆ ದುಡ್ಡು ಕೂಡ ಸಿಗುತ್ತೆ, ಸಂಭಾವನೆ ಸಿಗುತ್ತೆ, ಜೊತೆಗೆ ಸನ್ಮಾನ, ಫ್ಯಾನ್ ಕ್ರೇಜ್ಗಳು ಮತ್ತೆ ಪ್ರತಿಯೊಂದು ಜಿಲ್ಲೆ ಊರಿನಲ್ಲೂ ಸಹ ಜನರನ್ನ ಮೀಟ್ ಮಾಡುವಂತ ಒಂದು ಅವಕಾಶ. ಹಲವರು ಕೂಡ ಗಿಲ್ಲಿನ ಮೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ, ನಿಮ್ಗೂ ಕೂಡ ಗಿಲ್ಲಿ ನಟ ಇಷ್ಟನ? ನೆಕ್ಸ್ಟ್ ಸಿನಿಮಾದಲ್ಲೂ ಸಹ ನಡೆಸ್ತಾರೆ, ಅದನ್ನು ಕೂಡ ನೋಡ್ಬೋದು. ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಇದೆ. ಕಾಮಿಡಿ ಪಾತ್ರ ಆಗಿರ್ಬೋದು, ಮತ್ತೆ ಹೀರೋ ಆಗಿಯೂ ಕೂಡ 2-3 ಸಿನಿಮಾಗಳಿಗೆ ಸೈನ್ ಅನ್ನು ಸಹ ಮಾಡಿರುವಂತದ್ದು. ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಇದೆ ಗಿಲ್ಲಿಯ ಒಂದು ಕ್ರೇಜ್ ಮತ್ತೆ ಅವರ ಒಂದು ಅಚೀವ್ಮೆಂಟ್ಸ್ ಕಂಪ್ಲೀಟ್ ಬಿಸಿ ಇದಾರಲ್ಲ. ಸೊ ಅದನ್ನು ಕೂಡ ನೋಡಿ.